ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಭಾಗ ನಾವು ನೋಡುವಾಗ ದೇವರು ನಮ್ಮನ್ನು ಯಾವ ರೀತಿಯಾಗಿ ಆತ್ಮಿಕವಾಗಿ ಮಾತಾಡುವಂತನಾಗಿದ್ದಾನೆ, ಆತ್ಮಿಕವಾಗಿ ನಮ್ಮಲ್ಲಿ ಯಾವ ಲಕ್ಷಣ ಗುಣಗಳನ್ನು ನಮ್ಮನ್ನು ಸೇರಿಸುವಂತನಾಗಿದ್ದಾನೆ. ಇವತ್ತು ದೇವರು ನಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡುತ್ತಿದ್ದಾನೆ. ನಾವು ಪ್ರತಿ ಒಬ್ಬೊಬ್ಬರಲ್ಲಿ ದೇವರ ವರಗಳು ತುಂಬಿರುವರಾಗಿದ್ದೇವೆ. ಇವತ್ತು ದೇವರು ನಿಮ್ಮ ವರಗಳ ಬಗ್ಗೆ, ನಿಮ್ಮ ಆತ್ಮಿಕ ಲೋಕದ ಕಣ್ಣುಗಳು ತೆರೆಯುವಂತನಾಗಿದ್ದಾನೆ. ಆ ಆತ್ಮಿಕ ಲೋಕ ಕಣ್ಣುಗಳು ಯಾವುವು? ಯೇಸು ಕ್ರಿಸ್ತನಿಗೆ ಯಾವ ವರವನ್ನು ನೀವು ಕೊಡುವಂತನಾಗಿದ್ದಾನೆ, ಯಾವ ವರಗಳು ಆಲ್ರೆಡಿ ನಿಮ್ಮಲ್ಲಿ ಇದ್ದಾವೆ ಎನ್ನುವುದನ್ನು ನೀವು ಗಮನಿಸುವಂತನಾಗಿದ್ದೀರಿ. ನಾವು ದೇವರ ರಾಜ್ಯಕ್ಕೆ ಸೇರಬೇಕಾದರೆ, ದೇವರ ಮಾರ್ಗದಲ್ಲಿ ನಡಿಬೇಕಾದರೆ, ನಾವು ಯಾವ ಕಾರ್ಯಕ್ಕಾಗಿ, ಯಾವ ರೀತಿಯಾಗಿ ನಾವು ಇಲ್ಲಿ ನಡೆಯಬೇಕು, ಈ ಭೂಲೋಕದಲ್ಲಿ ನಮ್ಮನ್ನು ಯಾತಕ್ಕಾಗಿ ದೇವರು ಕಳಿಸಿದರಂತೇಳಿ ನಾವು ನೋಡುವಂತರಾಗಿದ್ದೇವೆ. ಇದೇ ಆಗದೆ ನಾವು ವಾಕ್ಯದ ಭಾಗದಿಂದ ನೋಡುವಂತರಾಗಿದ್ದೇವೆ. ಎಲ್ಲರೂ ಯಾರ ಸಭೆಯಾಗಿ ಕೂರ್ತೀರಿ, ಆ ಎಲ್ಲರೂ ಸತ್ಯವೇದ ಇರುವವರು ತೆಗಿರಿ. ವಿಮೋಚನೆ ಕಾಂಡ 28ನೇ ಸಂಧಿ 3ನೇ ವಚನ. ಯಾರಿಗೆ ನಾನು ಜಾಣತನ ವರವನ್ನು, ಯಾರಿಗೆ ನಾನು ಜಾಣತನ ಅಂದ್ರೆ ಯಾರು ಸುಕೃತಿಯಾಗಿ ಸ್ಪೀಡ್ನೆಸ್ ಏನಂತಾರೆ, ಜಾಣತನ ಎಲ್ಲದರಲ್ಲಿ ಮುಂದೆ ಬರುವಂತದ್ದು ಏನ್ ಮಾಡ್ತಾ ಇದ್ದಾನೆ ದೇವರು. ಹೋದ್ರಮ್ಮ ವರವನ್ನು ನೋಡ್ರಿ, ಪರಿಪೂರ್ಣತೆಯಾಗಿ ಅನುಗ್ರಹಿಸುತ್ತೇನೆ. ಇವತ್ತು ನೀವು ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳನ್ನು ನೋಡಿರ್ಬೋದು, ದೊಡ್ಡ ದೊಡ್ಡ ಡಾಕ್ಟರ್ ಗಳನ್ನು ನೋಡಿರ್ಬೋದು, ಆಪರೇಷನ್ ಮಾಡುವಂತ ನೋಡಿರ್ಬೋದು, ಹೊಸ ಹೊಸ ಕಾರ್ಯಗಳು ನೋಡಿರ್ಬೋದು. ಇವತ್ತಿನ ನೀವು ನೋಡಿರಿ, ದೇವರು ನಾವು ಆದಿ ಕಾರಣದಿಂದ ನೋಡಬೇಕಾದರೆ 6000 ವರ್ಷಗಳಿಂದ ಇಲ್ಲಿವರೆಗೆ ದೇವರು ನಮ್ಮನ್ನು ಜಾಣತನದಿಂದ ಎಬ್ಬಿಸಲ್ಪಟ್ಟಿದ್ದಾನೆ. ಆತನ ಉಪಕಾರದಿಂದ ನಾವು ಏನ್ ಮಾಡ್ತಾ ಇದ್ದೇವೆ, ಈಗ ಸುಖ ಸಮೃದ್ಧಿಯನ್ನು ನೋಡುವಂತರಾಗಿದ್ದೇವೆ. ರೋಗದಲ್ಲಿ ಬಿದ್ದಾಗ ಯಾವ ಮೆಡಿಸಿನ್ ಬೇಕಂತ ಹೇಳಿ ದೇವರು ನಿಮ್ಮನ್ನು ಜಾಣನಾಗಿ ಏನ್ ಮಾಡಿದನ, ವರಗಳಿಂದ ತುಂಬಿಸಿ ಪರಿಪೂರ್ಣವಾಗಿ ನಿಮ್ಮನ್ನು ಮುಂದೆ ಮುಂದೆ ಹಂತವಾಗಿ ಹೋಗುತ್ತಿದ್ದಾನೆ. ಇಲ್ಲಿ ಮೊದಲನೇದಾಗಿ ನಾವು ಆದಿ ಕಾಂಡದಲ್ಲಿ ನೋಡುತ್ತೇವೆ, ಆದಮ್ ಹವ್ವಳನ್ನು ಹುಟ್ಟಿಸಿದ ಮೇಲೆ ದೇವರ ಸೃಷ್ಟಿ ಮೇಲೆ ಆ ಇಬ್ಬರನ್ನು ನಿರ್ಮಿಸಿದ ನಂತರ ಜನಾಂಗವು ಪ್ರಾರಂಭವಾಯಿತು. ದೇವರವರಿಗೆ ಜ್ಞಾನವನ್ನು ಮರೆ ಮಾಡಿಟ್ಟಿದ, ಆ ವರಗಳಿಂದ ತುಂಬಿಸಿದಿರ. ಆ ಹಂತದಲ್ಲಿ ಎಷ್ಟು ಬೇಕಾಗಿತ್ತು ಅಷ್ಟು ಹಂತ ಹಂತವಾಗಿ ದೇವರು ಏನ್ ಮಾಡಿದ, ಬಯಕೆಗಳನ್ನು ನೀಡಿಸುತ್ತಾ ದೇವರಿಗೆ ಯಾವ ರೀತಿಯಾಗಿ ನಾವು ವಿಧೇಯತರಾಗಿ ನಡಿಯಬೇಕಂತೇಳಿ ಕಲಿಸುವುದಕ್ಕಾಗಿ ದೇವರು ಏನ್ ಮಾಡ್ದ, ವರಗಳನ್ನು ನಮ್ಮನ್ನು ಕೊಟ್ಟ. ಮೊದಲನೇ ವರ ಯಾವುದಿತ್ತು ನಮಗೆ? ಜಾಣತನ. ದೇವರು ನಮಗೆ ಕಲಿಸುವಂತನು. ನಾವು ಏನ್ ಕಾರ್ಯ, ಇವತ್ತು ನಾವು ಈ ಫ್ಯಾನಿಗೆ ನೋಡ್ತಾ ಇದ್ದೇವೆ, ಇದರಲ್ಲಿದ್ದ ಮೋಟರು, ಇದು ಓಡುವುದು, ಇದೆಲ್ಲ ಎಲ್ಲಿಂದ ಬಂತು? ಇದು ಜ್ಞಾನ, ಈ ವಿವೇಕ ಎಲ್ಲಿಂದ ಬಂತು? ಸರ್ವಶಕ್ತನಾದ ದೇವರಿಂದ, ಯೇಸು ಕ್ರಿಸ್ತನಿಂದ, ಪವಿತ್ರಾತ್ಮನಿಂದ ಇದು ಕಾರ್ಯ ಸಾಧಿಸಿತು. ಈ ನಾವು ಮಾಡುವ ವಿಡಿಯೋಗ್ರಾಫರ್ ಎಲ್ಲಿಂದ ಬಂತು? ದೇವರ ಕೊಟ್ಟಿದ ಜ್ಞಾನದಿಂದ ಮಾತ್ರ ಬಂತು. ಈ ಮೊಬೈಲ್, ಫ್ಯಾನ್, ಈ ಕಟ್ಟಡ ಎಲ್ಲ ಎಲ್ಲಿಂದ ಬಂತು? ಜ್ಞಾನದಿಂದ. ಯಾವ ರೀತಿಯಾಗಿ ಇಸ್ರಾಯೇಲರು ಐಗುಪ್ತದಲ್ಲಿ ದಾಸತ್ವರಾಗಿದ್ದಾಗ ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದ. ಏನು ವಾಗ್ದಾನ ಮಾಡಿದ? ಯಾರಿಗಾದರೂ ಗೊತ್ತಿದ್ದ? ನಿನ್ನ ಸಂತತಿಯು ಏನ್ ಮಾಡ್ತೇನೆ, ಆಕಾಶದ ನಕ್ಷತ್ರಕ್ಕಿಂತ ಹೆಚ್ಚಾಗಿ ಮಾಡ್ತೇನೆ, ಸಮುದ್ರದಲ್ಲಿದ್ದ ನೀರು ಉಸುಬಿನಿಕ್ಕಿಂತ ಮರಳಿನಿಕ್ಕಿಂತ ನಿಮಗೆ ಹೆಚ್ಚಾಗಿ ಮಾಡಲ್ಪಡ್ತೀನಿ ಅಂತ ಹೇಳಿ ಏನ್ ಮಾಡಿದ? ದೇವರು ವಾಗ್ದಾನ ಮಾಡಿದ. ಆ ವಾಗ್ದಾನವು ನೆರವೇರುವುದಕ್ಕೆ ಎಷ್ಟು ವರ್ಷವಾಯಿತು? 430 ವರ್ಷ ಕಾಯಬೇಕಾಗಿತ್ತು. ಆದರೆ ದೇವರು ಆತನ ವಾಗ್ದಾನ ಎಂದಾದರೂ ಹಿಂದೆ ಕೆಡವಿದನ? ಇಲ್ಲ. ಆತನು ಮಾತಿಗೆ ತಕ್ಕಂತೆ ಅವರನ್ನು ಆಶೀರ್ವದಿಸಿದ. ನೋಡಿರಿ, ಅವರು ಕಾನಾನ್ ದೇಶದಿಂದ ಬರುವಾಗ, ಐಗುಪ್ತದಲ್ಲಿ ಬಂದಾಗ 72 ಜನ ಮಾತ್ರ ಇದ್ದಿದ್ದರು. ಆ 430 ವರ್ಷದಲ್ಲಿ ಅವರು 20 ಲಕ್ಷವಾಗಿ ಏರಿದರು. ನೋಡಿರಿ, ದೇವರಿಗೆ ಸ್ತೋತ್ರ. ಯಾಕಂದ್ರೆ ದೇವರು ಮಾಡಿದ ವಾಗ್ದಾನಗಳು ನೆರವೇರಿಸಿದ. ಅಲ್ಲಿ ಅವರು ಏನ್ ಮಾಡಿದ್ರು? ಬಿಟ್ಟಿ ಕೆಲಸ. ಅವ್ರು ಬಿಟ್ಟಿ ಕೆಲಸ ಅಂದ್ರೆ ನೌಕರಗಳಾಗಿ ಕೆಲಸ ಮಾಡುತ್ತಿದ್ದರು. ಇಟ್ಟಿಗೆ ಮಾಡುವುದು ಕೆಲಸ, ಅವ್ರ ಮನೆಗಳಲ್ಲಿ ಆಳುಗಳಂತೆ ಮಾಡುವ ಕೆಲಸ. ಅವರಿಗೆ ಯಾವ ಇಕ್ವಿಪ್ಮೆಂಟ್ಸ್ ಟೆಕ್ನಿಕಲಿ ಏನು ಅವರಿಗೆ ಗೊತ್ತಿಲ್ಲದಂತೆ ಮೂರ್ಖನಂತೆ ಹೇಳ್ತಾ ಇದ್ದಿದ್ರು. ಯಾಕಂದ್ರೆ ಗುಲಾಮ್ತನದಲ್ಲಿ ಇವರಿಗೆ ನಾಲೆಜ್ ಬರಬಾರ್ದು, ಇವ್ರು ಹೀಗೆ ನಮ್ಮ
ನಮ್ಮ ಗುಲಾಮರಾಗಿರ್ಬೇಕಂತೇಳಿ ಐಗುಪ್ತರು ಏನ್ ಮಾಡಿದರು? ದೌರ್ಜನ್ಯ ಮಾಡ್ತಾ ಇದ್ದರು. ಒಂದು ದಿವಸ ಏನಂತ ದೇವರು ಹೇಳಿದ ಮಾತು ನೆನಪಿಗೆ ಬರ್ತದೆ. ಏನಂತ? ನಿನ್ನ ಮಕ್ಕಳು ನನಗೆ ಮೊರೆ ಇಟ್ಟುವಾಗ ನಾನು ಅವರನ್ನು ಗುಲಾಮತನದಿಂದ ಬಿಡಿಸುವಿನ ಅಂತ ಹೇಳಿ. ಯಾವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ದುಃಖ ಕಷ್ಟಗಳು ಬರ್ತಾವಲ್ಲ, ನೀವು ಸುದಕ ಮೊರೆ ಇಟ್ಟಿದಾಗ ನಿಮ್ಮ ಮನೆಯಲ್ಲಿದ್ದ ಚಿಂತೆ, ದುಃಖ, ರೋಗ, ಸಮಸ್ಯೆ ಎಲ್ಲ ಯೇಸು ಕ್ರಿಸ್ತನು ಮುರಿಯಲ್ಪಡ್ತಾನೆ. ಯಾವಾಗ? ಪ್ರಾರ್ಥನೆ ಮೂಲಕ ಮರವಿಟ್ಟಿದಾಗ. ಈ ಜನರು, ಈ ಐಗುಪ್ತ ಜನರು ಏನ್ ಮಾಡಿದ್ರು? ಅವ್ರಿಗೆ ದೌರ್ಜನ್ಯ ಮಾಡ್ತಾ ಇದ್ರು. ಈ ಇಸ್ರಾಯೇಲರು ಏನ್ ಮಾಡಿದ್ರು? ದೇವರಿಗೆ ಮೊರೆ ಇಕ್ಕಿದರು. ಅವರು ಎಷ್ಟು ತನ ದೌರ್ಜನ್ಯ ಮಾಡಿದರು ಅಂದ್ರೆ ಅವರ ಮಕ್ಕಳನ್ನು ಕೊಲ್ಲುವಂತ ಪರಿಸ್ಥಿತಿ ತನಕ ಅವರು ದೌರ್ಜನ್ಯ ಮಾಡ್ತಾ ಇದ್ದಿದ್ರು. ಆಗ ದೇವರಿಗೆ ಮೊರೆ ಇಕ್ಕಿದಾಗ ಮೋಶೆ ಎನ್ನುವ ಪ್ರವಾದಿಯನ್ನು ಹುಟ್ಟಲ್ಪಡ್ತಾನೆ ನೋಡ್ತೇವೆ. ಅದು ಒಂದೊಂದು ಭಾಗವಾಗಿದೆ. ಈಗ ನಾವು ದೇವರ ಹೊರ ಕಡೆ ಹೋಗೋಣ. ನೋಡ್ರಿ, ಅವ್ರಿಗೆ ಏನು ಇದ್ದಿದ್ದಿಲ್ಲ. ಅವರು ಖಾಲಿ ಬಿಟ್ಟು ಕೆಲಸ ಮಾಡುವರು. ಇಟ್ಟಿಗೆ ಮಾಡಬೇಕು, ಊಟ ಮಾಡಬೇಕು, ಕೂಡ್ಬೇಕು, ಮತ್ತೆ ಮನೆಗಳ ಹೋಗಿ ಕೆಲಸ ಮಾಡಬೇಕು, ಬರ್ಬೇಕು, ಇದೇ ಕೆಲಸ. ಆ ದೇವರ ಆದೇಶನ ನನಗೊಂದು ಗುಡಾರ ಬೇಕು, ನಾನು ವಾಸಿಸುತ್ತೇನೆ ಬಂದಿ ಅಂತ ಹೇಳಿ ಒಂದು ಗುಡಾರವನ್ನು ಕಟ್ಟಿಸಬೇಕಂತ ಹೇಳಿ ಏನ್ ಮಾಡ್ತಾನ? ದೇವರು ದೀಕ್ಷಾ ವಸ್ತ್ರಗಳು ಬೇಕಂತ ಹೇಳಿ ಎಲ್ಲ ಒಂದು ಹಂತ ಹಂತ ಮಾಡಿದಾಗ ಈ ವರಗಳು ಕೊಡಲ್ಪಡ್ತಾನೆ. ಯಾವುದು? ಮೊದಲನೇದಾಗಿ ಜಾಣತನದ ವರಗಳು ಕೊಡಲ್ಪಡ್ತಾನ. ಮುಂದೋದ್ರಿ ಅಮ್ಮರಿ. ಅಂತ ಜಾಣರೆಲ್ಲರ ಸಂಗಡ ನೀನು ಮಾತಾಡಿ ಅವರ ಕೈಯಿಂದ ಆ ವಸ್ತ್ರಗಳನ್ನು ಸಿದ್ಧಪಡಿಸಲು. ನೋಡು, ಅಂತ ಜಾಣರಿಂದ ಏನ್ ಮಾಡು? ಆರಿಸಪಡು. ಯಾಕಂದ್ರೆ ದೇವರು ಎಲ್ಲರಿಗೂ ಕೊಟ್ಟಿಲ್ಲ, ಸ್ವಲ್ಪ ಜನರಿಗೆ ಮಾತ್ರ ಕೊಟ್ಟಿದ್ದಾರೆ. ಯಾರಿಗೆ? ಪರಿಪೂರ್ಣತೆ ದೇವರಲ್ಲಿ ಪ್ರಾರ್ಥಿಸುವಂತ ಮಕ್ಕಳು, ದೇವರ ಭಯ ಭಕ್ತಿಯಲ್ಲಿರುವರು. ಯಾರು ದೇವರ ಭಯ ಭಕ್ತಿಯಲ್ಲಿ ಇರ್ತಾರಲ್ಲ, ದೇವರು ಅವರನ್ನು ನೋಡುವಂತನಾಗಿದ್ದಾನೆ. ನಾವು ಮುಂದೆ ನೋಡ್ತೇವೆ. ಇದು ತೆಗಿರಿ. ಯಾವುದು? ನೆಕ್ಸ್ಟ್ ಯೆಶಾಯ 11ನೇ ಸಂಧಿ 12ನೇ ವಚನ ನೋಡ್ರಿ. ದೇವರು ಯಾವ ರೀತಿಯಾಗಿ ಆತ್ಮಿಕವಾಗಿ ಮುಟ್ಟಲ್ಪಟ್ಟಿದನು ಅಂತ ಹೇಳಿ ನಾವು ನೋಡ್ತೇವೆ. ಯೆಶಾಯ 11ನೇ ಸಂಧಿ 12ನೇ ವಚನ ತೆಗಿರಿ. ಯೆಶಾಯ 11:1. ಇಷ್ಟಾಯನ ಇಷಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಸ್ಫರಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಹುಟ್ಟಿಸುವ ಆತ್ಮ. ಆಮೇಲೆ ನೋಡಿ, ಎಲ್ಲಿಂದ ಈ ಇಷ್ಟಾಯನ ಯಾವನ ಅಂದ್ರೆ ಇವರು ದಾವೀದನ ತಂದೆಯ ಹೆಸರು. ದಾವೀದನ ಸಂತಾನದಲ್ಲಿ ಯಾರು ಹುಟ್ಟುವಂತನಿದ್ದಾನೆ? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಹೆಸರು ಏನದ? ಇನ್ನ ಓದ್ರಿ ಅಮ್ಮರೇ ಸರಿಯಾಗಿ. ಇಷಾಯನ ಬುಡದಿಂದ ಒಂದು ಚಿಗುರು. ಯಾವ್ದದ ಚಿಗುರು ಇದು? ಯೇಸು ಕ್ರಿಸ್ತನು ಜನಿಸುವಂತದ್ದು. ಯೆಶಾಯನ ಪ್ರವಾದಿ ದೇವರು ಹುಟ್ಟುವುದಕ್ಕಿಂತ 700-800 ವರ್ಷದಿಂದ ಪ್ರವಾದಿಸ್ತಾ ಇದ್ದಾನೆ. ಓದ್ರಿ ಅಮ್ಮರೇ. ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ. ಮೊದಲನೇದೇನದ? ಜ್ಞಾನ ವಿವೇಕದ ಆತ್ಮ. ಎಲ್ಲದ ಜ್ಞಾನ ವಿವೇಕ ಇದ್ದಾಗ ಮಾತ್ರ ನೀನು ದೇವರನ್ನು ಆಳವಾಗಿ ತಿಳ್ಕೋಬಹುದು. ದೇವರನ್ನು ಆಳವಾಗಿ ತಿಳ್ಕೊಂಡಾಗ ನೀನು ಯಾವ ಕಾರ್ಯ ಮಾಡ್ತಿ, ಯಾವ ಆಲೋಚನೆ ಮಾಡ್ತಿ, ದೇವರು ನಿನ್ನನ್ನು ಮುಂದಾಗಿ ನಡೆಸುತ್ತಾ ಇದ್ದಾನೆ. ದೇವರು ಆದಿ ಕಾಂಡದಲ್ಲಿ ಇದ್ದಿದ್ದಾನೆ. ಆದಿಯಿಂದ ಯೇಸು ಕ್ರಿಸ್ತನು ತಂದೆ ಆದ ದೇವರ ಜೊತೆ ಇದ್ದಾನೆನ್ನುವ ಸಾಕ್ಷಿ ಉಳಿಯಲ್ಪಡುತ್ತದೆ. ಆದರೆ ಆತನು ಆ ಚಿಗುರು, ಆ ಅಂಕುರದ ಮೇಲೆ ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಮರವಾಗಿದ್ದಾನೆ. ಆತನ ಸೇವಕರು ಆತನ ಬ್ರಾಂಚಸ್ ಆಗಿದ್ದಾರೆ, ಪಂಟಿಗಳಾಗಿದ್ದಾರೆ. ಮತ್ತೆ ಆತನ ಸೇವಕರು ಏನಾಗಿದ್ದಾರೆ? ಎಲೆಗಳಾಗಿದ್ದಾರೆ. ದೇವರು ಹಂತ ಹಂತವಾಗಿ ಚಿಗುರಿಸುತ್ತಾ ಇದ್ದಾನೆ. ಮೊದಲನೇದಾಗಿ ಯಾವ ಆತ್ಮ ಬಂತು? ಜ್ಞಾನ ವಿವೇಕದ ಆತ್ಮ. ಸರಿಯಾಗಿ ಕೇಳಿಸ್ಕೊರಿ.
ಜ್ಞಾನ ವಿವೇಕದ ಆತ್ಮ. ಈ ಜ್ಞಾನ ವಿವೇಕದ ಆತ್ಮದಿಂದ ನೀನು ದುಷ್ಟಾತ್ಮನು ಕಾರ್ಯ ಮಾಡುವುದು ನೋಡ್ತಿ. ನೀನು ಮಾನವ ರೂಪದಲ್ಲಿ ಇದ್ದು ಲೋಕದ ಮೇಲೆ ಏನೇನು ನೀನು ಕಣಿಬೋರಿಸಬೇಕು, ಯಾವ ರೀತಿಯಾಗಿ ನಡೆಯಬೇಕು, ಮತ್ತೆ ವಿವೇಕದಿಂದ ಯಾವ ರೀತಿಯಿಂದ ಸಾಲ್ಮನ್ ರಾಜನು ತನ್ನ ಅರಮನೆಯನ್ನು ಕಟ್ಟಿದನು, ಯಾವ ರೀತಿಯಾಗಿ ಸಾಮ್ರಾಜ್ಯ ಕಟ್ಟಿದನು, ಅವನಂತ ಐಶ್ವರ್ಯವಂತನು ಮುಂದೆ ಬರುವುದಿಲ್ಲ, ಹಿಂದೆ ಬರುವುದಿಲ್ಲ ಅಂತ ದೇವರು ಸತ್ಯವೇದದಲ್ಲಿ ಬರ್ತಿದ್ದಾನೆ. ಮತ್ತೆ ಅದೇ ಜ್ಞಾನ ವಿವೇಕದಿಂದ ಒಬ್ಬ ನ್ಯಾಯ ತೀರಿಸುವಂತನಾಗಿದ್ದಾನೆ. ಮತ್ತೆ ಮುಂದೆ ನೋಡ್ತೇವೆ ಆತನ ಬರುವಾಗ ಅದು ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ. ಆಲೋಚನೆ ಕ್ರಮ ಹುಟ್ಟಿಸುವ ಯಾವ ಆಲೋಚನೆ? ಇವತ್ತು ನೀನು ಮಂಕಾಗಿ ಕುಂತಿದ್ದ ಮಂಗನಂಗಿದ್ದಾಗ ನಿನಗೆ ಏನಾದ್ರು ಬಂತ? ಇವತ್ತು ನೀವು ಸ್ಪೇಸ್ ಅಲ್ಲಿ ಓಡಾಡುತ್ತಾ ಇದ್ದಿದ್ದೀರಿ, ಇಡೀ ಲೋಕವನ್ನು ನೋಡುವಂತರಾಗಿದ್ದೀರಿ. ಆದರೆ ದೇವರಿಗೆ ತಿಳ್ಕೊಳ್ಳುವುದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಈ ಲೋಕದಲ್ಲಿ ದೇವರಿಗೆ ತಿಳ್ಕೊಳ್ಳುವುದಕ್ಕೆ ಎಷ್ಟು ಪ್ರಯಾಸ ಪಡ್ತಾರ ಅಷ್ಟು ಆಳವಾಗಿ ಇದೆ. ದೇವರಿಗೆ ಎಷ್ಟು ಕೊಡ್ತಾರಲ್ಲ ಜ್ಞಾನ ವಿವೇಕ, ಅದೇ ಜ್ಞಾನ ವಿವೇಕದ ಮೇಲೆ ನೀನು ನಡಿಬೇಕು. ಆ ಪರಾಕ್ರಮಿಯಾದ ಜ್ಞಾನವಾಕ್ಯ ಹಲವನ್ನು ಏನದು ಆಲೋಚನಾ ಕ್ರಮಗಳನ್ನು ಹುಟ್ಟಿಸುವ ಆತ್ಮ. ನೋಡಿರಿ, ಈ ಆಲೋಚನೆ ನಿನಗೆ ಎಲ್ಲಿಂದ ಬರ್ತದ? ನೀವು ಹೊಸ ಐಡಿಯಾ ತೆಗಿಬೇಕಾದ್ರೂ ಎಲ್ಲಿಂದ ಬರ್ತದ? ತಂದೆಯಾದ ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರ ಬರ್ತದ. ನೀನೇ ನೀ ಹೇಳ್ಕೋಬಾರ್ದು, ನಾನು ನಾಗೆ ಕಲ್ತಿದ್ದೇನೆ. ನೋ, ಯಾವುದೂ ಇಲ್ಲ. ಎವರಿಥಿಂಗ್ ಎಲ್ಲವೂ ಯೇಸು ಕಡೆಯಿಂದ ನಿನಗೆ ಹುಟ್ಟಿದ್ದಾಗಿದೆ, ಯೇಸು ಕಡೆಯಿಂದ ನೀನು ಬಂದಿದೆ. ಮತ್ತೆ ಮುಂದೆ ನೋಡುವಾಗ ಏನದ? ತಿಳುವಳಿಕೆಯನ್ನು ಭಯವನ್ನು ಉಂಟು ಮಾಡುವ ಆತ್ಮ. ತಿಳುವಳಿಕೆ ಏನದ? ಎರಡು ಪದವ. ಒಂದು ತಿಳುವಳಿಕೆ. ನೀನು ತಿಳುವಳಿಕೆಯಿಂದ ಏನ್ ಮಾಡ್ತಿ? ಎಲ್ಲ ಸಾಮ್ರಾಜ್ಯ ಕಟ್ಟಬಹುದು, ಆ ಸಾಮ್ರಾಜ್ಯಕ್ಕೆ ನಡೆಸಬಹುದು ನೀ ದೇವರಿಂದ. ಆದರೆ ಯೆಹೋವನಿಂದ ಏನದ? ಯೆಹೋವನ ಭಯವನ್ನು ಹುಟ್ಟಿಸುವ ಆತ್ಮ. ಯಾವ ಯೆಹೋವನಿಂದ ಭಯ ಹುಟ್ಟಿಸುವ ಆತ್ಮ ಅಂದರೆ ಸೈತಾನನಿಂದ ದೂರ ಇರುವುದು, ದುಷ್ಟ ಆತ್ಮನಗಳಿಂದ ದೂರ ಇರುವುದು, ಪಾಪಗಳಿಂದ ದೂರ ಇರುವುದು. ಇದೆಲ್ಲ ಏನದ? ದೇವರ ಯೆಹೋವನ ಆತ್ಮನಿಂದ ನಿಮಗೆ ಬರುವಂತದಾಗಿದೆ. ನೀವು ಏನದ? ಪಾಪದ ಗುಂಡಿಯಲ್ಲಿ ಬೀಳಲಾರದಂತೆ ಯೇಸು ನಿಮ್ಮನ್ನು ಎತ್ತುವಂತನಾಗಿದ್ದಾನೆ. ಈ ಒಂದು ವರಗಳು, ಈ ತಿಳುವಳಿಕೆ ವರ ಬಂದಾಗ ನಿನಗೆ ಎಲ್ಲೂ ತೊಲಗುವುದಿಲ್ಲ. ನಿನಗೆ ಸೈತಾನ ನಿನಗೆ ಅಡ್ಡ ಹಾಕುವುದಿಲ್ಲ, ಸೈತಾನ ನಿನ್ನಲ್ಲಿ ಎದುರು ನಿಲ್ಲುವಂತ ಸಾಮರ್ಥ್ಯ ಇರುವುದಿಲ್ಲ. ಯಾಕಂದ್ರೆ ಇವೆಲ್ಲ ದೇವರ ಕಡೆಯಿಂದ, ಯೇಸು ಕ್ರಿಸ್ತನ ಕಡೆಯಿಂದ ಬಂದಿದ್ದ ವರಗಳವ. ಇವತ್ತು ಎಷ್ಟು ಜನರಿಗೆ ಅನ್ಯ ಭಾಷೆ ಬರುವಂತದಾಗಿದೆ? ನೀವು ಕೈ ಎತ್ತಿರಿ. ಯಾರಿಗೆ ಬರುವಂತದ? ಒಂದೆರಡು ಮೂಗರಿ ಬರೋವರ. ನೀವು ಮೂಗರು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೀರಿ, ದೇವರ ವರವನ್ನು ಹೊಂದಿದವರಾಗಿದ್ದೀರಿ. ಅನ್ಯ ಭಾಷೆದಲ್ಲಿ ನೀವೇನೇನು ಮಾತಾಡಬಹುದು ಪುನಃ? ಅನ್ಯ ಭಾಷೆ ಮಾತಾಡುವಾಗ ದುಷ್ಟ ಆತ್ಮನ ಕಾರ್ಯಗಳು ನೋಡಬಹುದು, ಎದುರು ಕುಂತಿದ್ದ ವ್ಯಕ್ತಿಯ ಮನಸ್ಸಲ್ಲಿ ಏನ್ ನಡೀತಿದೆ ಅಂತ ನೋಡಬಹುದು. ಅಂಧಕಾರ ಶಕ್ತಿ ಎಲ್ಲಿ ಏನ್ ಕಾರ್ಯ ಮಾಡ್ತಾ ಇದ್ದಿರ್ಬೋದು ನೋಡ್ಬೋದು. ಅಂಧಕಾರ ಶಕ್ತಿ ಈ ನಮ್ಮ ಬೀದರ್ನಲ್ಲಿ ಏನ್ ಕಾರ್ಯ ಮಾಡ್ತಾ ಇರ್ಬೋದನ್ನು ನೀವು ಪ್ರಾರ್ಥನೆ ಮೂಲಕ ನೋಡ್ಬೋದು. ಯೇಸು ಕ್ರಿಸ್ತನ ಹೃದಯವನ್ನು ನೀವು ಬಲ್ಲವರಾಗಿರ್ತೀರಿ. ಎಲ್ಲಿಂದ? ಈ ಅನ್ಯ ಭಾಷಾ ವಾಣಿ ಆಡುವವನು ಸುಮ್ಮನೆ ಆಡುವುದಿಲ್ಲ, ಆತನು ದೇವರ ಸಂಗಡ ಮಾತಾಡುವಂತನಾಗಿದ್ದಾನೆ. ಬರೀ ತನ್ನಂತಾನೆ ಮಾತಾಡುವನಲ್ಲ, ಅವನು ನರಳಾಟದ ಪ್ರಾರ್ಥನೆ ಮಾಡ್ತಾನೆ. ಆ ನರಳಾಟದ ಪ್ರಾರ್ಥನೆಯಲ್ಲಿ ಏನಿರ್ತದೆ ಪುನಃ? ನಿನ್ನನ್ನು ಬದುಕಿಸುವ ದೇವರು ನಿನ್ನನ್ನು ಕಾಯುವಂತಾನೆ. ಆ ಅನ್ಯ ಭಾಷೆಯಲ್ಲಿ ಬಲವಾದ ಶಕ್ತಿ ಇರುತ್ತೆ. ಅನ್ಯ ಭಾಷೆದ ಅರ್ಥ ಹೇಳುವಂತ ಸಾಮರ್ಥ್ಯ ಕೊಡ್ತಾನೆ ದೇವರು. ನೀ ಎದುರುಗಡೆ ಇದ್ದ ವ್ಯಕ್ತಿಗೆ, ಈ ಸಭೆಗೆ, ಈ ಲೋಕಕ್ಕೆ ನೀನು ಪ್ರೊಫೆಸಿಗಳನ್ನು ಮಾಡುವಂತನಾಗಿದ್ದಿ. ಯಾವಾಗ ನೀನು ಅನ್ಯ ಭಾಷೆಯಲ್ಲಿ ಕಾಲಿಟ್ಟಾಗ ಮಾತ್ರ. ಅನ್ಯ ಭಾಷೆ ಒಂದು ಸಾಧಾರಣದ ವರವಲ್ಲ, ಇದೊಂದು ಸಾಧಾರಣ ಮಾತಿಲ್ಲ. ಎಲ್ಲರೂ ಪ್ರೇಯರ್ ಇನ್ ಟಂಗ್ಸ್ ಇದು ಎಲ್ಲರೂ ಮಾಡಲ್ಪಡ್ತಾರೆ, ಎಲ್ಲರೂ ಮಾಡಲ್ಲ. ದೇವರ ಸನ್ನಿಧಿಯಲ್ಲಿ ನಿತ್ಯ ಜೀವದಲ್ಲಿ ಯೇಸುವನ್ನು ಅಂಗೀಕರಿಸಿ ಪಾಪವನ್ನು ಹೇಸಿ ಪಾಪವನ್ನು ಬಿಟ್ಟು ದೇವರ ಮಾರ್ಗದಲ್ಲಿ ನಡೆಯುವ ಮಕ್ಕಳಿಗೆ ಮಾತ್ರ ವರದಿಂದ ತುಂಬಿಸುವಂತರಾಗಿದ್ದಾರೆ. ವರಗಳು ಬಂದಿದ ಮೇಲೆ ದುಷ್ಟಾತ್ಮನು ಇವರ ಹಿಂದುಗಡೆ ಬೀಳುವಂತದಾಗಿದೆ. ಯಾಕಂದರೆ ಇವರ ಆತ್ಮ ಪವಿತ್ರ ಆತ್ಮನಿಂದ ತುಂಬಿಲ್ಪಡುತ್ತದೆ. ಆ ಪವಿತ್ರ ಆತ್ಮನ ವರದಿಂದ ತುಂಬಿದ ಮಕ್ಕಳ ಆತ್ಮಗಳನ್ನು ಹೊಂಚು ಹಾಕಿ ಇವರನ್ನು ಪಾಪದಲ್ಲಿ ಸಿಕ್ಕಾಕುವುದಕ್ಕೆ ಪವಿತ್ರ ಆತ್ಮನ ದೇವರ ವರಗಳನ್ನು ಕಸ್ಕೊಳ್ಳುವ ದುರಾತ್ಮ ನಿಮ್ಮ ಹಿಂದೆ ಬರ್ತಾನೆ. ನಿಮಗೆ ಮೋಸ ಮಾಡಲ್ಪಡ್ತಾನೆ, ನಿಮಗೆ ವ್ಯಭಿಚಾರದ ಆಸೆ ಕೊಡ್ತಾನೆ, ಹಣದ ಆಸೆ ಕೊಡ್ತಾನೆ. ನಿಮಗೆ ಇದೆಲ್ಲ ಆಗುವುದಾದ್ರೆ ಮೋಸ ವಂಚನೆಗಳಲ್ಲಿ ಒಳಗೆ ಹಾಕುತ್ತಾನೆ, ಕುಡುಕುತನದಲ್ಲಿ ಒಳಗೆ ಹಾಕುತ್ತಾನೆ, ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಒಳಗೆ ಹಾಕುತ್ತಾನೆ, ಹಣದ ಸಮಸ್ಯೆ ಬರುವಂತೆ ಮಾಡುತ್ತಾನೆ. ಯಾದಕ್ಕಾಗಿ ಈತನು ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿದಾಗ ದೇವರ ರಾಜ್ಯವನ್ನು ಇಳಿಸುವಂತನಾಗಿದ್ದಾನೆ. ದೇವರ ರಾಜ್ಯ ಇಲ್ಲಿ ಬಂದಿದರೆ ನನ್ನ ರಾಜ್ಯ ಇಲ್ಲ ಅಂತ ಹೇಳಿ ಭಯ ಪಡುವಂತ ಸೈತಾನನಿದ್ದಾನೆ.
ಆಮೇಲೆ ಹಲ್ಲೆಲೂಯಾ. ನೋಡಿರಿ, ದುರಾತ್ಮವು ನಿಮ್ಮ ಅನ್ಯ ಭಾಷೆಗಾಗಿ ತಳ ನಡುಗುವಂತದಾಗಿದೆ. ದೇವರಿಗೆ ಅದೇ ಕೊಡ್ತಾ ಇದ್ದಾರೆ, ನಿಮಗೆ ಆ ತಿಳುವಳಿಕೆ ಕೊಡುವಂತನಾಗಿದ್ದಾನೆ. ಎಲ್ಲಿಂದ? ಯೆಹೋವನಿಂದ ಬರುವಂತದಾಗಿದ್ದಾನೆ. ಈ ಯೆಹೋವ ದೇವರೇ ಏನಲ್ಲ, ಯೇಸು ಕ್ರಿಸ್ತನಾಗಿದ್ದಾನೆ. ಆತನೇ ಪವಿತ್ರಾತ್ಮ ದೇವರಾಗಿದ್ದಾನೆ. ನಾವು ಮುಂದೆ ನೋಡ್ತೇವೆ. ಮತ್ತೆ ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ತಂದೆ ಏನಂತಾನ, ಜೀಸಸ್ ಏನಂತಾರ, ತಂದೆ ನಿನ್ನ ಆತ್ಮ ನನ್ನಲ್ಲಿ ನೆಲೆಗೊಳ್ಳುತ್ತದೆ ಅಂತ ಹೇಳಿ ನೀವು ಹೊಸ ಒಡಕೆಯನ್ನು ನೋಡ್ತೀರಿ. ಆ ಯೆಹೋವನ ಆತ್ಮವೇ ಇವತ್ತು ನಮ್ಮನ್ನು ಶ್ವಾಸ ಆಡುತ್ತದೆ. ನಾವು ಶ್ವಾಸ ತಗುವಾಗ ಬಿಡುವಾಗ ಯೆಹೋವ 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 ಅಂತ ಹೇಳಲ್ಪಡ್ತೇವೆ. ಯೆಹೋವ ಯೆಹೋವ ಅಂದ್ರೆ ತಂದೆಯಾದ ದೇವರು, ಯೆಹೋವ ದೇವರ ಹೆಸರು ಯೆಹೋವ. ನೋಡಿ, ನೀವೆಲ್ಲರೂ ಒಂದೆರಡು ನಿಮಿಷ ಉಶ್ವಾಸ ಆಡಿ ಯೆಹೋವ ಯೆಹೋವ ಟ್ರೈ ಮಾಡ್ರಿ, ಬರ್ತದ ಉನ್ನತ ಇದೇ ಅದ. ಸೈಂಟಿಫಿಕಲಿ ಪ್ರೂಫ್ ಆಗ್ಯದ. ನಾವು ಇನ್ನೂ ಹೆಚ್ಚಾಗಿ ನೋಡುವಾಗ ದೇವರು ಮೊದಲನೇದಾಗಿ ಎಲ್ಲಿ ತನ್ನ ಕಾರ್ಯ ತೋರಿಸಿದ್ದಾನೆ. ನಾವು ಹೊಸ ಒಡಂಬಡಿಕೆ ಮತ್ತಾಯನ ಬರೆದ ಸುವಾರ್ತೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಸಂಧಿ 16ನೇ ವಚನ ತೆಗಿರಿ. ದೇವರು ಮೊದಲಾಗಿ ಏನ್ ಕಾರ್ಯ ಮಾಡ್ದ, ಯಾವ ರೀತಿಯಾಗಿ ದೇವರ ಆತ್ಮ ಆತನ ಮೇಲೆ ಇಳಿತು, ಆ ದೇವರ ಆತ್ಮ ಇಳಿದಿದ್ದು ಯಾವ ಆತ್ಮ, ದೇವರು ಏನಂತೇಳಿ ಆತನಿಗೆ ಮಾತನಾಡಿದ ಎಂಬುದು ನೋಡಿ. 3ನೇ ಸಂಧಿ 16ನೇ ವಚನ ಓದ್ರಿ. ಯೇಸು ಸ್ನಾನ ಮಾಡಿಕೊಂಡ ಮೇಲೆ, ಯೇಸು ಸ್ನಾನ ಮಾಡಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗ ಆತನಿಗೆ ಆಕಾಶವು ತೆರೆಯಿತು. ಯಾರಿದ್ದಾರೆ ಆಕಾಶದಲ್ಲಿ? ತಂದೆಯಾದ ದೇವರು, ಯೆಹೋವ ದೇವರು. ಆಕಾಶವನ್ನು ತೆರೆದು ಮತ್ತು ದೇವರ ಆತ್ಮ ಪಾರಿವಾಳದಂತೆ ಇಳಿದು ಆತನ ಮೇಲೆ ಬರುವುದನ್ನು ಕಂಡನು. ಯಾವ ಆತ್ಮ ಇದು? ಪವಿತ್ರಾತ್ಮನ ಆತ್ಮ. ಹಿಂದೆ ನೋಡಿದವರಿಗೆಲ್ಲ ಏನಿತ್ತು? ಪವಿತ್ರಾತ್ಮನ ವರದಿಂದ ಮಾತ್ರ ಅವರಷ್ಟು ಜ್ಞಾನವಂತರಾಗಿದ್ದರು. ಆ ತಂಬು ದೇವರ ಒಂದು ಆಲಯ. ಅವಾಗ ಏನಿತ್ತು? ಅವ್ರ ರೇಗಿ ಸ್ಥಾನದಲ್ಲಿ ನಡೆಯುವಂತರಾಗಿದ್ದರು. ಅವ್ರ ಹತ್ರ ಏನು ವಸ್ತ್ರ ಇದ್ದಿದ್ದಿಲ್ಲ, ಯಾವ ಟ್ಯಾಲೆಂಟ್ ಇದ್ದಿಲ್ಲ, ಯಾವ ಬುದ್ಧಿ ಇದ್ದಿಲ್ಲ, ಯಾವ ಶಕ್ತಿ ಇದ್ದಿಲ್ಲ, ಯಾರು ಡಿಸೈನರ್ ಇದ್ದಿಲ್ಲ, ಯಾರು ಅಂದ್ರೆ ಏನು ಮಾಡ್ಬೇಕೆನ್ನುವ ಸಾಮರ್ಥ್ಯನೇ ಇರಲಿಲ್ಲ ಅವ್ರ ಹತ್ರ. ಅವ್ರು ಬಿಟ್ಟು ಕೆಲಸ ಮಾಡೋ ಅಂತವ್ರಿಗೆ ದೇವ್ರು ಏನ್ ಮಾಡ್ದ? ಆ ರೇಗಿಸ್ತಾನದಲ್ಲಿ ಜಾಲಿ ಮರದಿಂದ ಗಿಡವನ್ನು ಕಡಿದು ಬಂಗಾರದಿಂದ ಸೋಸಿ ಅವರಿಗೆಲ್ಲ ಜ್ಞಾನ ಕೊಟ್ಟ ದೇವರು, ವಿವೇಕ ಕೊಟ್ಟ ದೇವರು, ಆಲೋಚನೆ ಕೊಟ್ಟ ದೇವರು. ಮತ್ತೆ ಮುಂದೆ ಬಂದು ತನ್ನ ಮಗನಿಗೆ ಏನ್ ಮಾಡ್ದ? ಪವಿತ್ರಾತ್ಮ ಭರಿತನಾಗಿ ಆಕಾಶ ತೆರೆದಿ ಡೈರೆಕ್ಟ್ ಪವಿತ್ರಾತ್ಮ ದೇವರು ಆತನ ಮೇಲೆ ಇಳಿಯಲ್ಪಟ್ಟ. ಯಾವಾಗ? ದೇವರು ದೀಕ್ಷಾಸ್ನಾನ ತಗೊಂಡಾಗ, ದೇವರು ಬ್ಯಾಪ್ಟಿಸಮ್ ತಗೊಂಡಾಗ. ಯೇಸು ಕ್ರಿಸ್ತನು ನಮಗಾಗಿ ಎಲ್ಲ ಹಂತವಾಗಿ ಕಲಿಸಿದ್ದಾರೆ. ಇವತ್ತು ನಾವು ಬ್ಯಾಪ್ಟಿಸಮ್ ತಗೊಂಡಾಗ ನಮ್ಮ ಪಾಪಗಳನ್ನು ನಿರಾಕರಿಸಿ ಯೇಸು ಒಬ್ಬನೇ ನಮ್ಮ ನಿಜವಾದ ರಕ್ಷಕ, ಆತನನ್ನೇ ನಂಬಿದಾಗ, ಆತನನ್ನು ಯಥಾರ್ಥ ಮನಸ್ಸಿನಿಂದ ನೀವು ನಂಬಿದಾಗ ದೇವರು ನಿಮ್ಮನ್ನು ಪವಿತ್ರಾತ್ಮ ಭರಿತನಾಗಿ ಮಾಡಲ್ಪಡ್ತಾನೆ. ಇವತ್ತು ನೀನು ದೀಕ್ಷಾ ಸ್ನಾನ ಹೊಂದಿಲ್ಲ, ಚಿಕ್ಕ ಮಗನಾಗಿದ್ದೇ ನಿನಗೆ ಪವಿತ್ರ ಆತ್ಮ ಬಂದಿದ್ದಾನೆ. ದೇವರು ನಿನ್ನನ್ನು ಆದಿಯಿಂದ ಆರಿಸಲ್ಪಟ್ಟಿದ್ದಾರೆ. ಇವತ್ತಿನ ವಾಕ್ಯ ಹೇಳುವಂತೆ ನನ್ನನ್ನು ಸಾರಿಸ್ತಿದ್ದವಲ್ಲ, ಆದಿಯಿಂದ ನನ್ನನ್ನು ಆರಿಸಲ್ಪಟ್ಟಿದಂತ ದೇವರು ನನ್ನಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ನಾವು ಎಲ್ಲಿವರೆಗೆ ಹೋಗುತ್ತೇವೆ? ದೇವರ ಆತ್ಮ. ನಾವು 1ನೇ ಕೊರಿಂಥಿ 12ನೇ ಸಂಧಿಯಲ್ಲಿ 7ನೇ ವಚನ ಹಿಡ್ಕೊಂಡು 11ನೇ ಸಂಧಿವರೆಗೆ ನಾವು ಎಲ್ಲ 9 ವರಗಳನ್ನು ನೋಡುವಂತರಾಗಿದ್ದೇವೆ. ಒಂದೊಂದು ಹಂತ ಹಂತವಾಗಿ ನೋಡ್ರಿ. ಹೋಗಿ ಕೊರಿಂಥ್ಯ ತೆಗಿರಿ. ಕೊರಿಂಥ್ಯ 1ನೇ ಕೊರಿಂಥ್ಯ 12ನೇ ಸಂಧಿ 7ನೇ ಸಂಧಿ 11ನೇ ವಚನ ಓದಿ. ದೇವರ ಎಲ್ಲ ವರಗಳಲ್ಲಿ 9 ವರಗಳಲ್ಲಿ ದೇವರು ಯಾವ ರೀತಿಯಾಗಿ ಮಾತನಾಡ್ತಾನೆ ಎಂಬುದಕ್ಕೂ ಗೊತ್ತಾಗ್ತದೆ. ಸಿಕ್ಕಿದಪ್ಪರೆ 7ರಿಂದ 11 ತನಕ ಓದಿ. ಎಲ್ಲ ವರಗಳು ಸಿಗ್ತದೆ. ನಾನೇ ಓದ್ತೇನೆ. 1ನೇ ಕೊರಿಂಥಿ 12ನೇ ಸಂಧಿ 7 ಹಿಡ್ಕೊಂಡು 11 ತನಕ ಓದ್ರಿ. 9 ವರಗಳು ದೇವರು ನಮಗ ಕೊಟ್ಟಿದ್ದನ್ನು ನಾವು ಇಲ್ಲಿ ವಿವರಿಸುವಂತರಾಗಿದ್ದೇವೆ. ದೇವರು ಒಬ್ಬನೇ, ದೇವರು ಒಬ್ಬನೇ.
ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರ ಆತ್ಮ. ಯಾರ ದೇವರು? ಇದು ಪವಿತ್ರಾತ್ಮ. ದೇವರು ವರದಿಂದ ತುಂಬಿಸ್ತಾನೆ. ಆದರೆ ದೇವರ ಆತ್ಮ ಯಾರು? ಯೆಹೋವ ದೇವರು, ತಂದೆಯಾದ ಯೇಸು ಕ್ರಿಸ್ತನ ವರ ಏನದ ನಮ್ಮಲ್ಲಿ ತುಂಬಿಸಲ್ಪಡ್ತಾನ. ಓದೆಂಬರೆ ಸರ್ವರ ಪ್ರಯೋಜನಾತ್ಮಕವಾಗಿ ಕೊಡಲ್ಪಟ್ಟಿವೆ. ಸರ್ವ ಪ್ರಯೋಜನಕ್ಕಾಗಿ, ಸರ್ವ ಜನರಿಗಾಗಿ ಅದು ಆರಿಸಲ್ಪಡ್ತದೆ. ಇವತ್ತು ದೇವರು ನನಗೆ 9 ವರ ಕೊಟ್ಟಿದ್ದನೆಂದರೆ ನಾನು ಅದು ತಗೊಂಡು ನನ್ನ ರೂಮಿನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಕೂಡುವಂತದಲ್ಲ. ಹೋಗಬೇಕು ಸರ್ವ ಜನರ ಮಧ್ಯದಲ್ಲಿ. ಯೇಸು ಕ್ರಿಸ್ತನಿಗೆ ಯಾವ ರೀತಿಯಾಗಿ ಸೇವೆ ಮಾಡಿದ? ಆತನು ಎಲ್ಲಾದ್ರೂ ಮನೆಯಲ್ಲಿ ಕೂತಿದ್ದೀನ? ಇಲ್ಲ. ಆತನು ಎಲ್ಲ ಕಡೆ ಹೋಗಿ ಎಲ್ಲ ದೇಶ ಊರುಗಳಿಗೆ, ಪಟ್ಟಣ, ಹಳ್ಳಿ ಪಳ್ಳಿಗಳಿಗೆ ಹೋಗಿ ಏನ್ ಮಾಡ್ದ? ರೋಗಿಗಳಿಗೆ ಸ್ವಸ್ಥ ಮಾಡ್ದ. ರೋಗದಲ್ಲಿ ಇದ್ದವರನ್ನು ಬಿಡುಗಡೆ ಮಾಡಿದ್ದ. ಎಲ್ಲ ರೋಗಗಳನ್ನು ಬಿಚ್ಚಿ ಅವುಗಳನ್ನು ಕೆತ್ತಿ ಹಾರೊಡೆದಿದ. ದುರಾತ್ಮಗಳನ್ನು ಓಡಿಸಿದ. ಆ ದುರಾತ್ಮಗಳು ಕನ್ಫೆಸ್ ಮಾಡ್ತೀವಿ. ಇನ್ನು ನಮ್ಮ ಸಮಯ ಬರೋಕ್ಕಿಂತ ಮೊದಲೇ ನೀನು ಯಾಕೆ ನಮ್ಮನ್ನು ಕಾಡಿಸುವುದಕ್ಕೆ ಬಂದಿರಿ? ನೋಡಿರಿ, ದುಷ್ಟ ಆತ್ಮಗಳಿಗೆ ಗೊತ್ತಿತ್ತು ಈತನು ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನಂತೇಳಿ. ಆದರೆ ಜನರು ನಂಬಿಲ್ಲ. ಆತನಿಂದ ಬಿಡುಗಡೆ ಮಾಡಿಸ್ಕೊಂಡಿದ್ದರು. ಆತನಿಂದ ಎಲ್ಲ ಕಾರ್ಯಗಳು ಆಗಿದ್ದವು. ಆದರೆ ಆತನಿಗೆ ವಂಚಕ, ಫ್ರಾಡ್ ಅಂತ ಹೇಳಲಾಗಿ ಹೆಸರಿಟ್ಟರು ದೇವರಿಗೆ, ಯೇಸು ಕ್ರಿಸ್ತನಿಗೆ. ನೋಡ್ರಿ, ಮೊದಲನೇ ವರ ಏನಿದೆ? ಒಬ್ಬನಿಗೆ ದೇವರಾತ್ಮನ ಮೂಲಕವೂ ಜ್ಞಾನವಾಕ್ಯ. ನೋಡ್ರಿ, ಮೊದಲನೇದಾಗಿ ಏನ್ ಬಂದದ? ಜ್ಞಾನವಾಕ್ಯ. ಈ ಲೋಕದಲ್ಲಿ ನೀನು ಏನಾದರೂ ಸಂಪಾದಿಸಿದಿ ಒಳ್ಳೆ ಕಾರ್ಯದಿಂದ ಅಂದರೆ ಅದು ದೇವರ ಜ್ಞಾನದಿಂದ ಮಾತ್ರ. ಕೆಟ್ಟದಿಂದ ನೀ ಗಳಿಸಿದಲ್ಲ, ದೇವರ ಜ್ಞಾನವಲ್ಲ, ಅದು ಸೈತಾನನ ಜ್ಞಾನದಿಂದ ಬರುವಂತದಾಗಿದೆ. ಎರಡನೇದಾಗಿ ಬಂದ್ರೆ ಆತ್ಮನಿಗೆ ಅನುಗುಣವಾಗಿಯೂ ವಿದ್ಯಾವಾಕ್ಯದಿಂದ ನೀನು ಹಿಂದೇನಾಗ್ತಾ ಇದೆ, ಮುಂದೇನಾಗ್ತಾ ಇದೆ ಎಂಬುದು ನೋಡುವುದು. ಎಕ್ಸಾಂಪಲ್ ಆಗಿ ಸಮಾರ್ಯದ ಸ್ತ್ರೀಗೆ ದೇವರು ಏನ್ ಮಾತಾಡ್ತಾನೆ ಯೇಸು ಕ್ರಿಸ್ತನು? ನಿನಗೆ ಎಷ್ಟು ಮಂದಿ ಗಂಡರು ಅಂತ ಕೇಳಲ್ಪಡ್ತಾನ. ಆಕಿ ಒಬ್ಬರು ಇಲ್ಲ ಅಂದಾಗ ನಿನಗೆ 5 ಮಂದಿ ಗಂಡರಿದ್ದ ಅಂತ ಹೇಳಿದಲ್ಲ. ಇದೇ ವಾಕ್ಯ ಅಲ್ಲಿ ನೆರವೇರಿತ್ತು. ಈ ವಾಕ್ಯದಿಂದ ನೀನು ಮುಂದೇನಾಗ್ತಾ ಇದೆ, ಹಿಂದೇನಾಗ್ತಾ ಇದೆ, ಪ್ರೆಸೆಂಟ್ ಅಲ್ಲಿ ಏನ್ ಕಾರ್ಯ ಆಗ್ತಾ ಇದೆ ಅಂತ ಹೇಳಿ ನೀನು ನೋಡುವಂತನಾಗಿದೆ. ಮತ್ತು ಹೋದ್ರಮ್ಮ 3ನೇ ವಾಕ್ಯ, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆ ವರ. ಆ ಒಬ್ಬನಿಂದನೇ ನಂಬಿಕೆ ವರ. ನೀ ಎಲ್ಲಿವರೆಗೆ ನೀನು 2 ಗಂಟೆ, 5 ತಾಸು, 10 ತಾಸು ಪ್ರಾರ್ಥನೆ ಮಾಡು, ಯೇಸು ಕ್ರಿಸ್ತನಲ್ಲಿ ನಿನಗೆ ನಂಬಿಕೆ ಇಲ್ಲ ಅಂದರೆ ಯಾವ ವರವೂ ಇಲ್ಲ. ಯೇಸು ಕ್ರಿಸ್ತ ನಿಜವಾದ ದೇವರು ಈ ಭೂಮಿ ಮೇಲೆ ಬಂದಿದ್ದ. ಆತನ ಪರಿಶುದ್ಧ ರಕ್ತ ನಮಗಾಗಿ ಚೆಲ್ಲಿದ್ದಾನೆ. ಆತನು ನಮಗಾಗಿ ವರಗಳು ಕೊಟ್ಟಿದ್ದಾನೆ. ಆತನು ಇಲ್ಲಿ ಮಾನವ ರೂಪವಾಗಿ ತಾಳಿದಾನೆ ಅಂತ ಹೇಳಿ ನೀನು ನಂಬುವವರೆಗೂ ನಿನಗೆ ನಂಬಿಕೆ ವರದಲ್ಲಿ ದೃಢಪಡಿರುವುದಿಲ್ಲ. ಎಲ್ಲರೂ ಒಳ ನಂಬಿಕೆಯಲ್ಲಿ ಬಿದ್ದರೆ, ಸಾಧಾರಣ ನಂಬಿಕೆಯಲ್ಲಿ ಬೀಳುವಂತರಾಗಿದ್ದಾರೆ. ಬಲವಾದ ನಂಬಿಕೆಯಲ್ಲಿ ಬಿದ್ದವರು ಯೇಸುವಿನ ಮಕ್ಕಳಾಗಿ ಮಾರ್ಪಡಿಸ್ತಾರೆ, ಯೇಸುವಿನ ರಾಜ್ಯದಲ್ಲಿ ನಡೀತಾರೆ. ದೇವರು ಒಂದು ಮಾತು ಹೇಳ್ತಾನ, ನೀನು ನಂಬಿಕೆ ಇಟ್ಟು ಪ್ರಾರ್ಥಿಸು, ಈ ಗಿಡ ಏನದ ನಡು ಸಮುದ್ರದಲ್ಲಿ ಹೋಗಿ ನೆಟ್ಟುವಂತದಾಗಿದೆ. ನೋಡ್ರಿ, ಹಲ್ಲೆಲೂಯಾ, ಆಮೆನ್. ಇದೇ ನಂಬಿಕೆ ಬೇಕಂತ ಹೇಳ್ತಾನೆ ದೇವರು. ಆ ಅಂಜೂರ ಗಿಡಕ್ಕೆ ಶಾಪ ಕೊಟ್ಟಾಗ ಏನ್ ಮಾಡ್ತದ? ಒಣಗಲ್ಪಡ್ತದ. ದೇವರಿಗೆ ಹಸಿವೆ ಆದಾಗ ಮುಂಜಾನೆ ನೋಡಿದಾಗ ಶಿಷ್ಯರೆಲ್ಲ ಬೆರಗಾಗ್ತಾರ. ಈತನು ಬೈದಿದ ಗಿಡವು ಒಣಗೋಗಿದೆ. ಅದಕ್ಕಾಗಿ ಆ ನಂಬಿಕೆ ತೋರಿಸುವಂತನಾಗಿದ್ದ ದೇವರು. ಆ ನಂಬಿಕೆ ನಿಮ್ಮಲ್ಲಿ ಬರಬೇಕು. ನಿಮ್ಮ ರೋಗದ ಸಮಸ್ಯೆ ಬಂತ, ಸಾಲದ ಸಮಸ್ಯೆ ಬಂತ, ಚಿಂತೆಯ ಸಮಸ್ಯೆ ಬಂತ, ನೀವು ಪಾಪವನ್ನು ಬಿಟ್ಟು ನಂಬಿಕೆಯಿಂದ ದೇವರಿಗೆ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆ ಕೇಳಲ್ಪಡ್ತಾನೆ ದೇವರು. ಮತ್ತು ಅವಾಗಿಂದ ಅವಾಗ ನಿಮಗೆ ಆನ್ಸರ್ ಕೊಡುವಂತನಾಗಿದ್ದಾನೆ. ಅವಾಗಿಂದ ಅವಾಗ ನೀವು ನೋಡುವಂತರಾಗಿದ್ದಾರೆ. ಓದ್ರಿ, 4ನೇದೇನದ? ಒಬ್ಬನು ಆತನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವುದು. ಎಂಥದೇ ರೋಗವಿರಲಿ, ಎಂಥ ಗುಪ್ತ ರೋಗವಿರಲಿ, ಯಾವುದೇ ರೋಗವಿರಲಿ, ಅದು ವಾಸಿ ಮಾಡುವಂತ ನಿನಗೆ ಸಾಮರ್ಥ್ಯ ದೇವರು ಕೊಡುವಂತನಾಗಿದ್ದಾನೆ. ಮತ್ತೆ 5ನೇದು ಹೋದ್ರೆ ಮರೆ, ಇದು ನೋಡಿದ್ದು ಎಲ್ಲಕ್ಕೂ ವಂಡರ್ಫುಲ್ ಮಹತ್ವ ಕಾರ್ಯಗಳು ಮಾಡುವ ಆತ್ಮ. ಈ ಮಹತ್ವ ಕಾರ್ಯ ಯಾವುದು? ಮಿರಕಲ್ಸ್, ಹೀಲಿಂಗ್, ಮಿರಕಲ್ ಮಾಡುವಂಥದ್ದು, ಅದ್ಭುತಗಳು ಮಾಡುವಂಥದ್ದು, ಇದೇ ಕಾರ್ಯ. ಮಹತ್ವ ಕಾರ್ಯಗಳು, ವಂಡರ್, ಸೈನ್ಸ್, ಮಿರಕಲ್ಸ್ ಮಾಡುವಂತ ಇದು ಮಹಾವಾದ ವರವಾಗಿದೆ. ಇದರಿಂದ ಕಿವುಡರಿಗೆ ಕಿವಿ ಬರುವಂತ ಇದೆ. ಕೈ ಇಲ್ಲದಲ್ಲಿ ಕೈ, ಕಾಲಿದ್ದಲ್ಲಿ ಕಾಲು, ಯಾವುದೋ ರೋಗದಲ್ಲಿ ಬಿದ್ದಿ ಡಾಕ್ಟರ್ ಹೇಳಲ್ಪಡ್ತಾನ, ನೀನು ಸಾಯಲ್ಪಡ್ತಿ. ಆದರೆ ಈ ವರದಿಂದ ಇದ್ದ ಮಕ್ಕಳು ಪ್ರಾರ್ಥಿಸಿದಾಗ ಯೇಸು ಅವಾಗಿಂದ ಅವಾಗೆ
ನಿನ್ನನ್ನು ಸಂಪೂರ್ಣ ಹೀಲ್ ಮಾಡುವಂತನಾಗಿದ್ದಾನೆ. ಈ ವರವು ಬಹಳ ಇಂಪಾರ್ಟೆನ್ಸ್ ಆಗಿದ್ದೇವೆಲ್ಲ. ಮತ್ತೆ ನೆಕ್ಸ್ಟ್ ಹೋದ್ರಿ, ಒಬ್ಬನಿಗೆ ಪ್ರವಾದಿಸುವ ವರವು. ಒಬ್ಬನಿಗೆ ಪ್ರವಾದನೆ ಹೇಳುವುದು. ನಾವು ದೊಡ್ಡಾದ ಪ್ರವಾದಿ ನೋಡ್ತೇವೆ, ಸಾಮೇಲನು ಅಂತ ಪ್ರವಾದಿ ಲೋಕದಲ್ಲಿ ಯಾರು ಬರುವುದಿಲ್ಲ. ಆತನು ಮಾಡಿದ ಪ್ರವಾದನೆಯಲ್ಲಿ ಒಂದು ಪ್ರವಾದನೆ ಆದರೂ ವ್ಯರ್ಥವಾಗಿಲ್ಲ. ಎಲ್ಲ ಪ್ರವಾದನೆ ನೆರವೇರಿತು. ದೇವರ ಶುಭ ವಾರ್ತೆ ಸೇರುವ ಆತನು 8-10 ವರ್ಷದಾಗಿದ್ದಾಗ ದೇವರು ಅವನಿಗೆ ದರ್ಶನ ಕೊಡಲ್ಪಟ್ಟಿದ್ದನು. ಆತನು ದೇವಾಲಯದಲ್ಲಿ ಮಲಗಿದಾಗ ಆತನು ದೇವರನ್ನು ನೋಡುವಂತನಾಗಿದ್ದಾನೆ. ಯೆಹೋವನ ದೂತನು ಯೆಹೋವನ ಕಾರ್ಯ ಮಾಡುವಂತ ಯೇಸು ಕ್ರಿಸ್ತನು ನಿಂತಿ ಆತನ ಸಮ್ಮುಖದಲ್ಲಿ ಮಾತಾಡಿ ಆತನಿಗೆ ಕೊಡುವಂತ ಒಂದು ವರವಾಗಿದೆ. ಯಾವುದು? ಪ್ರವಾದನೆ ವರ. ಈತನು ದೊಡ್ಡ ಪ್ರವಾದಿಯಾದ. ನಾವು ಮೋಶೆಯನ್ನು ನೋಡ್ತೇವೆ. ಮೋಶೆ ದೊಡ್ಡ ಪ್ರವಾದಿಯಾಗಿದ್ದ. ದೇವರು ಅವನಿಂದ ಎಷ್ಟೆಲ್ಲ ಮಹತ್ವ ಕಾರ್ಯಗಳು ಮಾಡಿಸಿದ. ಇವತ್ತು ನಿಮ್ಮ ಜೀವನದಲ್ಲಿ ನೀವು ಪ್ರವಾದಿಗಳಾಗಿದ್ದೀರಿ. ನೀವೇ ಯೇಸುವನ್ನು ಮಾತಾಡಬಹುದು. ನೀವೇ ಯೇಸುವನ್ನು ಕರೆದು, ಏಸಪ್ಪ ನನ್ನ ಜೀವಿತದಲ್ಲಿ ಸಮಸ್ಯೆಗಳು ಬಂದಿದ್ದಾವೆ, ಇದರಿಂದ ನಾನು ಹೆಂಗ್ ಹೊರಗೆ ಬರ್ಬೇಕು ಅಂತ ಹೇಳಿ ನೀವು ಮಾತಾಡಬಹುದು. ಅಂತ ದೊಡ್ಡ ಸಾಮರ್ಥ್ಯ ಕೊಟ್ಟಿದ್ದಾನೆ. ಇವತ್ತು ಈ ಪಾಸ್ಟರ್ ಬಳಿಗೆ ಹೋಗಿ ನಾನು ಪ್ರಾರ್ಥಿಸ್ಬೇಕಂತ ಏನಿಲ್ಲ. ನನ್ನ ಜೊತೆ ಬಂದು ನಾನೇ ಪ್ರಾರ್ಥಿಸಿದಾಗ ನೀನು ಗುಣವಾಗ್ತಿ ಅಂತ ಎಲ್ಲೂ ಬರಲಿಲ್ಲ. ಯೇಸು ಎಲ್ಲರನ್ನು ಶಿಷ್ಯರಾಗಿ ಮಾಡಿರಿ ಅಂತ ಹೇಳಿದ್ದಾನೆ. ಎಲ್ಲರೂ ಶಿಷ್ಯರಾಗಿ, ನನ್ನ ಶಿಷ್ಯರಲ್ಲ, ಯೇಸುವಿನ ಶಿಷ್ಯರಾಗಬೇಕು. ನನ್ನ ಶಿಷ್ಯರಾದ್ರೆ ಏನು ಸಿಗಲ್ಲ, ಯೇಸುವಿನ ಶಿಷ್ಯರಾಗಬೇಕು. ನೀವೆಲ್ಲರೂ ಯೇಸುವಿನ ಶಿಷ್ಯರಾದಾಗ ನೀವೇ ರೋಗಗಳನ್ನು ಬಿಡುಗಡೆ ಮಾಡಿಸ್ಕೊತೀರಿ, ನಿಮ್ಮ ಪಾಪ ದೋಷಗಳನ್ನು ಮರಿತೀರಿ, ನೀವು ಯೇಸುವಿನ ರಾಜ್ಯಕ್ಕೆ ಸೇರ್ತೀರಿ. ಪರಲೋಕ ರಾಜ್ಯವು ನಿಮ್ಮಲ್ಲಿ ಏರ್ಪಡ್ತದ. ಈ ಪರಲೋಕ ರಾಜ್ಯ ಯಾರು? ಯೇಸು ಕ್ರಿಸ್ತ. ಆ ಪರಲೋಕ ರಾಜ್ಯ ಎಲ್ಲಿದ್ದಂದ್ರೆ ಏನ್ ಹೇಳ್ತಾರ? ನೀನೇ ಪರಲೋಕ ರಾಜ್ಯ ಆಗಿದಿ. ನಿನ್ನ ದೇಹವ ಎಷ್ಟು ಶುದ್ಧಿ ಆಗಿರ್ತದಲ್ಲ, ಆ ಪರಲೋಕ ರಾಜ್ಯ ನಿನ್ನಲ್ಲಿ ಇರ್ತದ. ನಿನ್ನ ಆಕಾಶದ ಕಡೆ ನೋಡಿ, ಒಂದು ಪರಲೋಕದಲ್ಲಿ ಹೋಗ್ತೇನೆ ಬೇಡ, ಈ ಪರಲೋಕವನ್ನು ಪೈಲೆ ಶುದ್ಧಿ ಮಾಡ್ಕೋ. ಈ ಪರಲೋಕದಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಕಾರ್ಯಗಳು ನಡೆದಾಗ ಆ ಪರಲೋಕದಲ್ಲಿ ನೀನು ಏರುವಂತರಾಗಿದಿ. ಮತ್ತೆ ಸತ್ಯದ ಆತ್ಮಗಳನ್ನು ವಿವೇಕಿಸುವ ಈ ಆತ್ಮದಿಂದ ನೀವು ಯಾವ ದುರಾತ್ಮನ ಆತ್ಮವಿದೆ, ಯಾವ ಕೆಟ್ಟ ಆತ್ಮ ಇದೆ, ಈ ಎದುರುಗಡೆ ಕುಂತಿದ ಮನುಷ್ಯನ ಮೇಲೆ ಏನು ಕಾರ್ಯಗಳು ನಡೀತಾ ಇದ್ದ ಅಂತ ಹೇಳಿ ದೇವರು ನಿಮ್ಮಲ್ಲಿ ತಿಳಿಸುವಂತನಾಗಿದ್ದಾನೆ. ನೀವು ವಾಕ್ಯ ಓದುವಾಗ ಸತ್ಯದ ಅರಿವನ್ನು ಹುಟ್ಟಿಸುವ ದೇವರು ನಿಮ್ಮ ಮಧ್ಯದಲ್ಲಿ ಇರ್ತಾನೆ. ಈ ಸತ್ಯದ ವಾಕ್ಯವು ನಿಮ್ಮನ್ನು ಬಹಳವಾಗಿ ಉನ್ನತ. ನೀವು ಪ್ರಾರ್ಥಿಸುವಾಗ ದೇವರಿಗೆ ಪ್ರತಿನಿತ್ಯ ಕೇಳಬೇಕು, ಏಸಪ್ಪ ನಿನ್ನ 9 ವರಗಳಲ್ಲಿ ನನ್ನನ್ನು ಸಾಮರ್ಥ್ಯವಾಗಿ ತುಂಬು. ನಿನ್ನ ಸಾಮರ್ಥ್ಯ ಬರಬೇಕೆಂದ್ರೆ ನಿನ್ನಲ್ಲಿ ನಾನು ನಡಿಬೇಕು. ಅದಕ್ಕೆ ನೀನು ಸಾಮರ್ಥ್ಯ ಕೊಡು ಅಂತ ಹೇಳಿ ದಿನನಿತ್ಯ ಪ್ರಾರ್ಥಿಸಬೇಕು. ಮತ್ತೊಂದು ನೋಡೋಣ, ಒಬ್ಬನಿಗೆ ವಿವಿಧ ವಾಣಿ ಬಗ್ಗೆ ಅದನ್ನು ಮುಂಚೆ ಕೇಳಿದೆವು. ವಾಣಿ ಬರೋರೆಲ್ಲ ದೇವರ ಸಮ್ಮುಖದಲ್ಲಿ ದೇವರಿಗೆ ಮನವಿ ಮಾಡುವಂತರು. ದೇವರು ನಿಮ್ಮನ್ನು ಜೊತೆಗಾರನಾಗಿರ್ತಾನೆ. ಮತ್ತು ಒಬ್ಬನಿಗೆ ವಾಣಿಯ ಅರ್ಥವನ್ನು ಹೇಳುವುದು ಕೊಡಲ್ಪಡುವುದು. ದೇವರು ಸಭೆಗಳಿಗೆ ಎಲ್ಲಿ ಕಾರ್ಯ ಮಾಡಬೇಕು ಅಲ್ಲೆಲ್ಲ ವಾಣಿ ಆಡಿಸಲಂತನಾಗಿರಲಿ. ನಾವು ಪೌಲ ಪೇತ್ರನನ್ನು ನೋಡ್ತೇವೆ. ಅವನು ದೇವರ ಆರೂಢನಾಗಿ ಪರಲೋಕ ಏನಿದಾಗ ಆತನಿಗೆ ಮಾತೇ ಆಡಲಂತನವನು ಲೋಕದ ಸನ್ನಿಧಿಗೆ ನಿಂತಿ ಗಟ್ಟಿಯಾದ ವಾಕ್ಯಗಳು ಹೇಳಲ್ಪಡ್ತಾನ. ಈ ಸತ್ಯದ ಆತ್ಮವನ್ನು ಕಾರ್ಯ ಮಾಡಿತ್ತು. ಮತ್ತೆ ವಾಣಿಗಳಾಡಿದ. ಅವರನ್ನು 120 ಮಂದಿ ಆ ಮೇಲ್ಗಡೆ ಅಂತಸ್ತ ಮೇಲೆ ಕುಂತಿದಾಗ ಈ ವಾಕ್ಯವೇ ನಡೆಯಿತು. ಅವರೆಲ್ಲರೂ ಏನಾಗಿದ್ರು? ದೇವ ಭರಿತರಾಗಿರು, ಪವಿತ್ರ ಆತ್ಮ ಭರಿತರಾಗಿ ಪ್ರಾರ್ಥಿಸುತ್ತಾ ಪ್ರವಾದಿಸುತ್ತಾ ವಾಕ್ಯದ ಅರ್ಥ ಹೇಳುತ್ತಾ ಅಲ್ಲಿ ಕಾರ್ಯ ಮಾಡ್ತಾ ಇದ್ದೀರಿ. ಅಲ್ಲಿ ಒಂದೇ ಕಾರ್ಯ ಆಗಿದ್ದಿಲ್ಲ. ಅಲ್ಲಿ ಏನಾಗಿತ್ತು? ದೇವರಿಂದ ಅವರು ಏನದು ವಾಣಿಗಳಾಡ್ತಾ ಇದ್ದರು, ದೇವರ ಆತ್ಮನಿಂದ ಪ್ರವಾದಿಸ್ತಾ ಇದ್ದರು, ದೇವರ ಆತ್ಮನಿಂದ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಿದ್ದರು. 3 ಕಾರ್ಯಗಳು ನಡೀತಾ ಇದ್ದಿದ್ದಲ್ಲಿ ಎಲ್ಲರೂ ವಾಣಿಗಳಿಲ್ಲ. ಈ ವಾಣಿ ಬಂದಾಗ ಈ 3 ಭಾಗಗಳು ನಿಮ್ಮ ಹಿಂದೆ ಓಡಿ ಬರುವಂತದಾಗಿದೆ. ದೇವರು ಹಂತವ ಯಾವುದಕ್ಕೂ ಸಾಧ್ಯವಿಲ್ಲ. ಆತನ ನಾಲೆಜು. ನಾವು ಮತ್ತೆ ಮುಂದೆ ನೋಡ್ತೇವೆ. ಎಫಿಷ್ಯ ಮುಂದೆ ಮುಂದೆ ಬರ್ತದ. ಎಫಿಷ್ಯ 1:17 ವಚನ ಹೋದ್ರಿ. ಇದೊಂದು ಲಾಸ್ಟ್ ಹೇಳಿ ನಾವು ಮುಕ್ತಾಯ ಮಾಡಾರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರು ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವು
ಆತ್ಮವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ದಯಪಾಲಿಸಬೇಕಂತ ನೋಡ್ರಿ ಮತ್ತೇನಂತಾರೆ ಇಲ್ಲಿ ಎಫೆಸದಾಗ ದೇವರು ಪೌಲ ಬರಿತಾನ, ತಿಳಿವಳಿಕೆದ ಆತ್ಮ ತರ್ತನಾದ ಯೇಸು ಕ್ರಿಸ್ತನು ತಂದೆ ತಿಳುವಳಿಕೆಗಳು ಜ್ಞಾನ ವಾಕ್ಯ ತಿಳುವಳಿಕೆ ನಿಮ್ಗೆ ಏನ್ ಮಾಡ್ತೇನೆ ಕೊಡುತ್ತೇನೆ ಅಂತ ಹೇಳಿ ಪ್ರಾರ್ಥಿಸುವಂತನಾಗಿದ್ದಾನೆ. ಯಾವುದಕ್ಕಾಗಿ ನಮ್ಮನ್ನು ಪ್ರಾರ್ಥಿಸ್ತಾ ಇರಬೇಕು? ಯಾಕೆ ದೇವರು ಪ್ರಾರ್ಥಿಸ್ತಾ ಅಂತಾನೆ? ಯಾಕೆ ನಿಮಗೆ ವರಗಳು ಕೊಡ್ಬೇಕಂತ ಇದ್ದಾನೆ? ಯಾಕೆ ನಿಮಗೆ ಜ್ಞಾನ ಕೊಡ್ಬೇಕಂತ ಇದ್ದಾನೆ? ಯಾಕೆ ವಿವೇಕ ಕೊಡ್ಬೇಕಂತ ಇದ್ದಾನೆ? ದಿನನಿತ್ಯ ನಿಮ್ಗೆ ಯಾಕೆ ಹೆಚ್ಚಾಗಿ ಕಾರ್ಯ ಮಾಡ್ಬೇಕಂತ ಇದ್ದಾನೆ ದೇವರು ಕೂಡ ಅದನ್ನ. ನೀವು ಪಾಪದಲ್ಲಿ ಬೀಳಬಾರದು, ಸೈತಾನ ನಿಮ್ಮ ಮೇಲೆ ಅಧಿಕಾರ ತಗೋಬಾರ್ದು, ಪಾಪದ ಗುಂಡಿಯಲ್ಲಿ ಬೀಳಬಾರ್ದು, ಮೋಸಗಾರರಾಗಬಾರ್ದು, ಸುಳ್ಳು ಹೇಳ್ಬಾರ್ದು, ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಇನ್ನೊಬ್ಬರ ಆಸ್ತಿ ಅಂತಸ್ತು ತಗೋಬಾರ್ದು. ದೇವರು ಮೊದಲಿನಿಂದ ಅದೇ ವಾಕ್ಯ ಸಾರಿ ಹೇಳ್ತಾ ಇದ್ದಾನ. ದುರಾತ್ಮನು ನಿಮ್ಮ ಹಿಂದ್ಗಡೆ ಬೀಳುವಂತನಾಗಿದ್ದಾನೆ. ದುರಾತ್ಮನಿಂದ ನೀವು ಬಿಡುಗಡೆ ಆಗಬೇಕಾದ್ರೆ ನನ್ನ ಸಮ್ಮುಖದಲ್ಲಿ ನೀತಿವಂತರಾಗಿ ಯಥಾರ್ಥವಾಗಿ ಪರಿಶುದ್ಧರಾಗಿ ಇರ್ರಿ. ಅದಕ್ಕೆ ಏನ್ ಮಾಡಂತ ದೇವರು ನನ್ನನ್ನು ನಂಬಿದಾಗ ನೀನು ಪ್ರಾರ್ಥಿಸಿದಾಗ ನಿನಗೆ ವರಗಳಿಂದ ತುಂಬುತ್ತೇನೆ. ನೀವು ವರಗಳು ತುಂಬಿದಾಗ ನನ್ನ ಜ್ಞಾನ ವಿವೇಕ ತಿಳುವಳಿಕೆ ಇವೆಲ್ಲವನ್ನು ಕೊಡುವಲ್ಪಡ್ತಾನೆ ಯೇಸು ನಿನ್ನನು. ಆಮೆನ್, ಹಲ್ಲೆಲೂಯ. ನೋಡ್ರಿ, ದೇವರ ಆತ್ಮ ನಿಮ್ಮ ಮೇಲೆ ಎಷ್ಟು ಚಲಿಸ್ತದ. ಇನ್ನ ಹೇಳಕ್ ಕುಂತ್ರೆ ನೀನು 2 ತಾಸು ಬೇಕಾದ್ರೂ ಹೋಗ್ತದ. ಆದ್ರೆ ನಿನ್ ಮುಖ ಎಲ್ಲ ನೋಡಿದ್ರೆ ಹೆಂಗ ಅನ್ಸತ್ತದ ಮುಗಿದೋಗ್ಯದ ಆಟ ಅಂತ ಹೇಳಿ. ಅದಕ್ಕೆ ಏನ್ ಮಾಡ್ತೆ ಮುಗಿಸಲ್ಪಡ್ತೀರಿ. ಇನ್ನು ಬಹಳಷ್ಟು ಅದ ದೇವರ ಆತ್ಮ ಯಾವ ರೀತಿಯಾಗಿ ಚಲಿಸ್ತಾನೆ ನಮ್ಮ ಮೇಲೆ ಅಂತೇಳಿ ನಾವು ಮುಂದಿನ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಪರಲೋಕದ ತಂದೆ ನಿಮ್ ಜೊತೆನಾಗಿರ್ತಾನೆ. ಆತನ ಆತ್ಮ ಯಾವ ರೀತಿಯಾಗಿ ನಿಮ್ಮಲ್ಲಿ ಕಾರ್ಯ ಮಾಡ್ತಾನೆ ಎನ್ನುವುದು ಇವತ್ತಿನ ವಾಕ್ಯ ನೀವು ಹೃದಯದಲ್ಲಿ ಸಲ್ಲಿಸಬೇಕಂತೇಳಿ ದೇವರಿಗೆ ಕೇಳಿಸ್ತೇನೆ. ಎಲ್ಲರೂ ಸಭೆಯಾಗಿ ನಿಂದಲ್ಲಿ ಆತನಿಗೆ ಪರಿಶುದ್ಧವಾದ ಬ್ಲೆಸ್ಸಿಂಗ್ ಪ್ರೇಯರ್ ನಿಮಗಾಗಿ ಕಿತ್ತಿದ್ದಾನೆ. ಓ ರವ ಶಂದೋರವರ ಯೇಸುವೆ, ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಮಳೆ ಇಳಿಸಿ ಏಸಪ್ಪ. ಈ ಮಕ್ಕಳು ಮಾಡುವ ಒಂದೊಂದು ಪ್ರಯತ್ನದಲ್ಲಿ ನೀನು ಸಫಲ ಮಾಡಿ ಏಸಪ್ಪ. ನೀ ಇವತ್ತು ಯಾವ ರೀತಿಯಾಗಿ ಜ್ಞಾನದ ವಾಕ್ಯ ತಿಳುವಳಿಕೆ ವಿವೇಕದಿಂದ ತುಂಬಿಸಿದೆ ಏಸಪ್ಪ. ಈ ಮಕ್ಕಳು ಇನ್ನು ಹೆಚ್ಚಾಗಿ ನಿನ್ನ ಹೊರಗಳಲ್ಲಿ ತುಂಬಿ ಸೈತಾನನ ಒಂದೊಂದು ಕಾರ್ಯಗಳು ಮುರಿಯಲ್ಪಡಲಿ ಏಸಪ್ಪ. ಹೌದು ಯೇಸುವೆ, ನಿನ್ನ ಬರುವಣಿಗೆಗೆ ಇವರು ಸಿದ್ಧವಾಗಲಿ ಏಸಪ್ಪ. ಇವರು ಎಲ್ಲ ಕಟ್ಟುಗಳು ಬಿಚ್ಚಿದ ದೇವರು ನೀನಾಗಿದೆ ಯೇಸುವೆ. ಅದಕ್ಕಾಗಿ ನಿಮಗೆ ಸ್ತೋತ್ರ, ಸಮಾಧಾನ ಯೇಸುವೆ. ಇವತ್ತಿನ ಬಲವಾದ ವಾಕ್ಯ ಹೃದಯದಲ್ಲಿ ಮುಟ್ಟಿದಕ್ಕಾಗಿ ಸ್ತೋತ್ರ. ಆನ್ಲೈನ್ ನೋಡುವ ಎಲ್ಲ ಮಕ್ಕಳ ಮೇಲೆ ಮುಟ್ಟಿದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸುವೆ, ನಿನ್ನ ಪರಿಶುದ್ಧ ಹಸ್ತದಿಂದ ಈ ಮಕ್ಕಳನ್ನು ಮುಟ್ಟು ಏಸಪ್ಪ. ನಿನ್ನ ಪರಿಶುದ್ಧ ಹಸ್ತದಿಂದ ಇವರು ಮಕ್ಕಳನ್ನು ಅಭಿವೃದ್ಧಿಪಡಿಸು. ಇವರು ಬಂದಿದ್ದ ಒಂದು ಚಿಂತೆ, ದುಃಖ, ಭಾರ, ನೋವುಗಳೆಲ್ಲ ಯೇಸು ಕ್ರಿಸ್ತನ ಮುರಿಯಲ್ಪಡಲಿ. ರೈಟ್ ನಾವು ಔಟಿಂದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲವೂ ನಿನ್ನ ಕೈಗೆ ಒಪ್ಪಿಸ್ತೇನೆ ಏಸಪ್ಪ. ಈ ಸಭಿಕರು, ಸಭೆಯಲ್ಲಿ ಬಂದಿದ್ದ ಎಲ್ಲ ಮಕ್ಕಳು, ವಾಲಂಟಿಯರ್ಸ್ಗಳು ಸ್ವಾಮಿ ನಿನ್ನ ಕೈಗೆ ಒಪ್ಪಿಸ್ತೇನೆ ತಂದೆ. ಈ ಮನೆ, ಈ ಸಭೆಗಳಿಗೆ ಕೊಟ್ಟಿದ್ದ ಕೈ ತಾಯಿಗಾಗಿ ಆಶೀರ್ವಾದ ಮಾಡಿ ಏಸಪ್ಪ. ಅವರ ಮಕ್ಕಳೆಲ್ಲ ಉನ್ನತಿ ಅಭಿವೃದ್ಧಿಯಾಗಿ ಹೇಳಲಿ ಏಸಪ್ಪ. ಎಲ್ಲ ಸೈತಾನನ ಕಾರ್ಯ, ಗುಲಾಮತನ ಕಾರ್ಯ, ಸಾಲ ಮಾಟ ಮಾತ್ರ ಎಲ್ಲ ಮುರಿಯಲ್ಪಡಲಿ ಮಕ್ಕಳ ಮೇಲಿಂದ. ಈಗಳಿಗೆ ಸಮಯದಲ್ಲಿ ಸಮೃದ್ಧಿಯಾಗಿ ಹೇಳಲಿ ಅಪ್ಪ ಯೇಸುವೆ. ನಿನ್ನ ಮಕ್ಕಳು, ನಿನ್ನ ದಾಸರು ನಿನ್ನ ಕೈಗೆ ಒಪ್ಪಿಸ್ತೇನೆ ಜೀವನ ತಂದೆ ಯೇಸುವೆ. ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್, ಆಮೆನ್. Praise the Lord. God bless you all.